ಪುಟ್ಟರಾಜ್ ಅವ್ರ ವಿಚಾರದಲ್ಲಿ ನನಗೆ ಭಯ ಇದೆ. ಅವ್ರು ಎಚ್ಚರಿಕೆ ಕೊಟ್ರೆ ಬಹುಶಃ ಬಹಳ ಕಷ್ಟ ಆಗುತ್ತೆ ನನಗೆ. ಅವರು ಪಾಪ ಹಿಂದೆ ಬಹಳ ಎಲ್ಲ ಈ ತರದೆಲ್ಲ ನೀರ್ ಬಿಟ್ಟಿ ರೈತರ ರಕ್ಷಣೆ ಮಾಡಿ ತುಂಬಾ ಇದ್ ಮಾಡಿದ್ದಾರೆ. ಹಾಗಾಗಿ ಅವ್ರ 40 ಅಡಿ ಇದ್ದಾಗ್ಲೂ ಬಿಟ್ಟವ್ರು. ಅವರೆಲ್ಲ ನಿಜವಾಗ್ಲೂ ನಾವು ನೆನ್ಸ್ಕೋಬೇಕು, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಸೊ ಮಾಡ್ಲಿ ಪಾಪ ಬೇಡ ಅಂತ ಹೇಳಿದ್ವಾ. ಈಗ ನಾವು ಪಾದಯಾತ್ರೆ ಮಾಡಿದಾಗ ಅವ್ರು ಕಾಮೆಂಟ್ ಮಾಡೋದು, ನಾನಂಗ್ ಕಾಮೆಂಟ್ ಮಾಡಲ್ಲ. ಮಾಡ್ಲಿ, ರಾಜ್ಯದ ಜಿಲ್ಲೆಯ ರೈತರ ಒಳ್ಳೇದಕ್ಕೋಸ್ಕರ ಅವ್ರು ಪಾದಯಾತ್ರೆ ಮಾಡೋದು ಸಂತೋಷ. ಮಾಡ್ಲಿ. ಅವರೆಲ್ಲ ಪುಟ್ಟರಾಜ್ ಅವ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತಿಲ್ಲದೆ ಇರೋದು ಏನಿದೆ, ಯಾಕೆ ಸುಮ್ನೆ ಅವ್ರಂಗ್ ನನ್ನನ್ನೇನ್ ಕೆಣಕದ್ ನಾನೇನ್ ಮಾತಾಡಲ್ಲ. ಸೊ ಬಿಟ್ಬಿಡಿ. ಇದೇನು ಹೇಳಿದ್ರಲ್ಲ ನೀರು, ಸೊ ರೈತರು ಕೇಳಿರೋ ಸತ್ಯ. ನಾನು ಇಲ್ಲಿವರೆಗೆ ರೈತರ ಹಿತವನ್ನ ಕಾಪಾಡಿದೀವಿ. ಈಗ ಒಂದ್ ಸ್ವಲ್ಪ ಸಮಸ್ಯೆ ಇದೆ. ಕೇಂದ್ರ ಸರ್ಕಾರದ ಅಧಿಕಾರಿಗಳು ಸಹ ಕಳೆದ ಬಾರಿ ನಾನು 10 ದಿವಸ ಬಿಟ್ಟಾಗ ನಾವು ಡಿಸ್ಕಸ್ ಮಾಡ್ದಲೇ ಬಿಟ್ಟಿದ್ದು. ಅದು ಕುಡಿಯೋ ನೀರಿಗೆ ಕೊರತೆ ಇದೆ, ಸಮಸ್ಯೆ ಇದೆ ಅಂತ ಹೇಳಿ ಸರ್ಕಾರದ ಮೇಲೆ ನೋಟಿಸ್ ಕೊಟ್ಟಿದ್ದಾರೆ. ನಾನು ಸಹ ಸರ್ಕಾರದ ಅಧಿಕಾರಿಗಳನ್ನ, ಕೇಂದ್ರ ಸರ್ಕಾರದ ಅಧಿಕಾರಿಗಳನ್ನ ಮನವೊಲಿಸಿ ಸ್ವಲ್ಪ ದಿವಸ ಬಿಡ್ಲಿಕ್ಕೆ ಆಗತ್ತಾ ಅಂತ ಪ್ರಶ್ನೆ ಮಾಡ್ತಾ ಇದ್ದೀನಿ. ಬಟ್ ಕುಡಿಯೋ ನೀರಿಗೂ ಸಹ ತುಂಬಾ ಶಾರ್ಟೇಜ್ ಇದೆ, ಆಗಲ್ಲ ಅನ್ನೋದು ರಿಪೋರ್ಟ್ ಇದೆ. ಆದ್ರೂ ಇನ್ನೊಂದು 2 ದಿವಸದೊಳಗಡೆ ಏನಾದ್ರು ಒಂದು ಮಾಡ್ಲಿಕ್ಕೆ ಸಾಧ್ಯ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಕಷ್ಟ ಆಗುತ್ತೆ. ಕಾಮಗಾರಿನ ಒಂದ್ ಸ್ವಲ್ಪ ನಿಲ್ಸ್ಬೇಕಾದ್ರೆ ಬಿಡ್ಬೋದೇನೋ, ನೀರೇ ಇಲ್ಲ. ಕಾಮಗಾರಿ ಪ್ರಿಪೇರ್ ಆಗವ್ರೆ, ಕಾಮಗಾರಿ ಮಾಡ್ತಾರೆ. ಕಾಮಗಾರಿನ ಬೇಕಾದ್ರೆ ಒಂದ್ 10 ದಿವಸ ಸ್ಥಗಿತ ಮಾಡಿ ಬಿಡ್ಬೋದು. ಬಟ್ ಅದನ್ನ ನೀರು ಕುಡಿಯೋ ನೀರಿಗೆ ಜೂನ್ವರೆಗೂ ನಮ್ಗೆ ಕೊರತೆ ಇರೋದ್ರಿಂದ ಮಾಡ್ಲಿಕ್ಕೆ ಆಗಲ್ಲ ಅಂತ ಅಧಿಕಾರಿ. ಕಾಮಗಾರಿ ವಿಚಾರದಲ್ಲಿ ಎಲ್ಲಿ ನೀರ್ ಬಿಡೋ ವಿಚಾರಕ್ಕೂ ಸಂಬಂಧ ಇಲ್ಲ. ಕಾಮಗಾರಿನ ಇವತ್ತು ಸ್ಥಗಿತ ಮಾಡಿ 10 ದಿವಸ ನೀರ್ ಬಿಡ್ಬೋದು. ನೀರೇ ಇಲ್ವಲ್ಲ, ಅದು ಪ್ರಾಬ್ಲಮ್. ಪುಟ್ಟರಾಜ್ ಅವ್ರ ವಿಚಾರದಲ್ಲಿ ನನಗೆ ಭಯ ಇದೆ. ಅವ್ರು ಎಚ್ಚರಿಕೆ ಕೊಟ್ರೆ ಬಹುಶಃ ಬಹಳ ಕಷ್ಟ ಆಗುತ್ತೆ ನನಗೆ. ಅವರು ಪಾಪ ಹಿಂದೆ ಬಹಳ ಎಲ್ಲ ಈ ತರದೆಲ್ಲ ನೀರ್ ಬಿಟ್ಟಿ ರೈತರ ರಕ್ಷಣೆ ಮಾಡಿ ತುಂಬಾ ಇದ್ ಮಾಡಿದ್ದಾರೆ. ಹಾಗಾಗಿ ಅವ್ರ 40 ಅಡಿ ಇದ್ದಾಗ್ಲೂ ಬಿಟ್ಟವ್ರು. ಅವರೆಲ್ಲ ನಿಜವಾಗ್ಲೂ ನಾವು ನೆನ್ಸ್ಕೋಬೇಕು, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಸೊ ಮಾಡ್ಲಿ ಪಾಪ ಬೇಡ ಅಂತ ಹೇಳಿದ್ವಾ. ಈಗ ನಾವು ಪಾದಯಾತ್ರೆ ಮಾಡಿದಾಗ ಅವ್ರು ಕಾಮೆಂಟ್ ಮಾಡೋದು, ನಾನಂಗ್ ಕಾಮೆಂಟ್ ಮಾಡಲ್ಲ. ಮಾಡ್ಲಿ, ರಾಜ್ಯದ ಜಿಲ್ಲೆಯ ರೈತರ ಒಳ್ಳೇದಕ್ಕೋಸ್ಕರ ಅವ್ರು ಪಾದಯಾತ್ರೆ ಮಾಡೋದು ಸಂತೋಷ. ಮಾಡ್ಲಿ. ಅವರೆಲ್ಲ ಪುಟ್ಟರಾಜ್ ಅವ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತಿಲ್ಲದೆ ಇರೋದು ಏನಿದೆ, ಯಾಕೆ ಸುಮ್ನೆ ಅವ್ರಂಗ್ ನನ್ನನ್ನೇನ್ ಕೆಣಕದ್ ನಾನೇನ್ ಮಾತಾಡಲ್ಲ. ಸೊ ಬಿಟ್ಬಿಡಿ. ಇದೇನು ಹೇಳಿದ್ರಲ್ಲ ನೀರು, ಸೊ ರೈತರು ಕೇಳಿರೋ ಸತ್ಯ. ನಾನು ಇಲ್ಲಿವರೆಗೆ ರೈತರ ಹಿತವನ್ನ ಕಾಪಾಡಿದೀವಿ. ಈಗ ಒಂದ್ ಸ್ವಲ್ಪ ಸಮಸ್ಯೆ ಇದೆ. ಕೇಂದ್ರ ಸರ್ಕಾರದ ಅಧಿಕಾರಿಗಳು ಸಹ ಕಳೆದ ಬಾರಿ ನಾನು 10 ದಿವಸ ಬಿಟ್ಟಾಗ ನಾವು ಡಿಸ್ಕಸ್ ಮಾಡ್ದಲೇ ಬಿಟ್ಟಿದ್ದು. ಅದು ಕುಡಿಯೋ ನೀರಿಗೆ ಕೊರತೆ ಇದೆ, ಸಮಸ್ಯೆ ಇದೆ ಅಂತ ಹೇಳಿ ಸರ್ಕಾರದ ಮೇಲೆ ನೋಟಿಸ್ ಕೊಟ್ಟಿದ್ದಾರೆ. ನಾನು ಸಹ ಸರ್ಕಾರದ ಅಧಿಕಾರಿಗಳನ್ನ, ಕೇಂದ್ರ ಸರ್ಕಾರದ ಅಧಿಕಾರಿಗಳನ್ನ ಮನವೊಲಿಸಿ ಸ್ವಲ್ಪ ದಿವಸ ಬಿಡ್ಲಿಕ್ಕೆ ಆಗತ್ತಾ ಅಂತ ಪ್ರಶ್ನೆ ಮಾಡ್ತಾ ಇದ್ದೀನಿ. ಬಟ್ ಕುಡಿಯೋ ನೀರಿಗೂ ಸಹ ತುಂಬಾ ಶಾರ್ಟೇಜ್ ಇದೆ, ಆಗಲ್ಲ ಅನ್ನೋದು ರಿಪೋರ್ಟ್ ಇದೆ. ಆದ್ರೂ ಇನ್ನೊಂದು 2 ದಿವಸದೊಳಗಡೆ ಏನಾದ್ರು ಒಂದು ಮಾಡ್ಲಿಕ್ಕೆ ಸಾಧ್ಯ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಕಷ್ಟ ಆಗುತ್ತೆ. ಕಾಮಗಾರಿನ ಒಂದ್ ಸ್ವಲ್ಪ ನಿಲ್ಸ್ಬೇಕಾದ್ರೆ ಬಿಡ್ಬೋದೇನೋ, ನೀರೇ ಇಲ್ಲ. ಕಾಮಗಾರಿ ಪ್ರಿಪೇರ್ ಆಗವ್ರೆ, ಕಾಮಗಾರಿ ಮಾಡ್ತಾರೆ. ಕಾಮಗಾರಿನ ಬೇಕಾದ್ರೆ ಒಂದ್ 10 ದಿವಸ ಸ್ಥಗಿತ ಮಾಡಿ ಬಿಡ್ಬೋದು. ಬಟ್ ಅದನ್ನ ಕುಡಿಯೋ ನೀರಿಗೆ ಜೂನ್ವರೆಗೂ ನಮ್ಗೆ ಕೊರತೆ ಇರೋದ್ರಿಂದ ಮಾಡ್ಲಿಕ್ಕೆ ಆಗಲ್ಲ ಅಂತ ಅಧಿಕಾರಿ. ಕಾಮಗಾರಿ ವಿಚಾರದಲ್ಲಿ ಎಲ್ಲಿ ನೀರ್ ಬಿಡೋ ವಿಚಾರಕ್ಕೂ ಸಂಬಂಧ ಇಲ್ಲ. ಕಾಮಗಾರಿನ ಇವತ್ತು ಸ್ಥಗಿತ ಮಾಡಿ 10 ದಿವಸ ನೀರ್ ಬಿಡ್ಬೋದು. ನೀರೇ ಇಲ್ವಲ್ಲ, ಅದು ಪ್ರಾಬ್ಲಮ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.